ಹಾಸ್ಟೆಲ್ಗಳು ಗುರುಕುಲ ಮಾದರಿಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಬೇಕು. ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಕರೆ. ವಿದ್ಯಾರ್ಥಿ ನಿಲಯಗಳಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ನೀಡದಂತೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ. ವಿದ್ಯಾರ್ಥಿ ನಿಲಯಗಳಲ್ಲಿ ಶಿಸ್ತು ಮತ್ತು ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಬೇಕು. ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ನೀಡಬಾರದು ಅಂತ ಅಧಿಕಾರಿಗಳಿಗೆ ಹಾಗೂ ನಿಲಯ ಪಾಲಕರಿಗೆ ಶಾಸಕರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಜಿಲ್ಲಾ ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ, ಬಿಸಿಎಂ ಹಾಗೂ ಪರಿಶಿಷ್ಟ ಪಂಗಡ ಇಲಾಖೆಯ ನಿಲಯ ಪಾಲಕರು ಮತ್ತು ಅಧಿಕಾರಿಗಳೊಂದಿಗೆ ಶಾಸಕರು ಸುದೀರ್ಘ ಚರ್ಚೆ ನಡೆಸಿದರು. ಕೂಡ್ಲಿಗಿ ಕ್ಷೇತ್ರವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು, ಇಲ್ಲಿನ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಉಚಿತ ವಸತಿ ಮತ್ತು ಪೌಷ್ಟಿಕ ಆಹಾರ ಒದಗಿಸುವುದು ಸರ್ಕಾರದ ಮುಖ್ಯ ಆಶಯವಾಗಿದೆ. ಹೀಗಾಗಿ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಭಾರಿ ಬೇಡಿಕೆ ಇದ್ದು, ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ವಿಶೇಷ ಅವಕಾಶ ಕಲ್ಪಿಸಬೇಕು ಅಂತ ಶಾಸಕರು ಕರೆ ನೀಡಿದರು. ವಿದ್ಯಾರ್ಥಿ ನಿಲಯಗಳಲ್ಲಿ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ನೀಡಬಾರದು. ವಿದ್ಯಾರ್ಥಿಗಳ ಚಲನವಲನಗಳ ಮೇಲೆ ತೀವ್ರ ನಿಗಾ ವಹಿಸಿ ಕಟ್ಟುನಿಟ್ಟಾದ ಶಿಸ್ತು ಕಾಪಾಡಬೇಕು. ಹಾಸ್ಟೆಲ್ಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಮಾರ್ಗಸೂಚಿಯ ಪ್ರಕಾರ ಮೆನು ಆಧಾರದಲ್ಲೇ ನಿಗದಿತ ಪ್ರಮಾಣದ ಗುಣಮಟ್ಟದ ಊಟವನ್ನು ನೀಡಬೇಕು. ಇನ್ನು ಇದೇ ಸಭೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಮತ್ತು 100ಕ್ಕೆ 100ರಷ್ಟು ಅತ್ಯುತ್ತಮ ಫಲಿತಾಂಶ ತಂದುಕೊಟ್ಟ ವಸತಿ ಶಾಲೆಗಳ ಮುಖ್ಯ ಶಿಕ್ಷಕರನ್ನ, ನಿಲಯ ಪಾಲಕರನ್ನ ಹಾಗೂ ಸಿಬ್ಬಂದಿಗಳನ್ನ ಶಾಸಕರು ಗೌರವಿಸಿ ಸನ್ಮಾನಿಸಿದರು. ಸಾಧನೆ ಮಾಡಿದೆ. ಹಾಗಾಗಿ ಸದರಿಯವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋಣ. 6 ಮತ್ತು 9ನೇ ರ್ಯಾಂಕ್ಗಳನ್ನು ಪಡೆದಿದ್ದಾರೆ. ಅಂತ ಒಂದು ಹೆಚ್ಚು ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡತಕ್ಕಂಥ ಸದರಿ ನಿಲಯ ಪಾಲಕರಿಗೆ ಅಭಿನಂದನೆ. PUCಯಲ್ಲಿ ಶೇಕಡ 100ರಷ್ಟು ಸಾಧನೆಯನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳು. ಹಾಗಾಗಿ ಸದರಿಯವರಿಗೂ ಕೂಡ ಅಭಿನಂದನೆಗಳು. ಹಾಸ್ಟೆಲ್ಗಳ ನಿರ್ವಹಣೆಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಮತ್ತು ನಿಯಮಗಳ ಸಡಿಲಿಕೆಯನ್ನು ಸರ್ಕಾರದ ಸಹಕಾರದೊಂದಿಗೆ ಪೂರ್ಣಗೊಳಿಸಿಕೊಡುವುದಾಗಿ ಶಾಸಕರು ಭರವಸೆಯನ್ನು ನೀಡಿದರು. ಸಂದರ್ಭದಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಆನಂದ್ ವೈಕಾಳೆ, ಬಿಸಿಎಂ ಜಿಲ್ಲಾಧಿಕಾರಿ ಶಶಿಕಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರ್, ತಾಲೂಕು ಅಧಿಕಾರಿಗಳಾದ ಜಗದೀಶ್, ಮೆಹಬೂಬ್ ಬಾಷಾ, ಶ್ಯಾಮಪ್ಪ ಸೇರಿದಂತೆ ಕ್ಷೇತ್ರದ ಎಲ್ಲ ವಸತಿ ಶಾಲೆಗಳ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ವಿಜಿ ಋಷಭೇಂದ್ರ, ಕೂಡ್ಲಿಗಿ. ನಾನು ತುಂಬ ಸರಿ ನೋಡಿರ್ಬೋದು. ನಾವು ನೇರ ವಿಷಯ ಬರ್ತೀವಿ. MBBS ಸೀರಿಯಸ್ ಆಗಿ ಓದಕ್ಕೆ, MD ಸೀರಿಯಸ್ ಆಗಿ ಮಾಡಿದ್ರೆ ಅದು ಓದೋದೇ ದೊಡ್ಡ ಕಷ್ಟ ಆಗಿರುತ್ತೆ. ಅದರಲ್ಲಿ ನೀವು ವಚನಗಳು, ಸಾಹಿತ್ಯಗಳು, ಕಲೆ ಇವನ್ನೆಲ್ಲ ಕಲ್ತ್ಕೊಂಡು ಮಾಡೋದಕ್ಕೆ ತುಂಬ ಡೆಡಿಕೇಶನ್ ಬೇಕು. ಯಾರಾದರೂ ಒಂದಕ್ಕೆ ಮಲ್ಟಿ ಟಾಸ್ಕಲ್ಲಿ ಇಂಪಾರ್ಟೆನ್ಸ್ ಅಂದರೆ ಈಗ ನನ್ನ ಫೀಲ್ಡಲ್ಲಿ ನಾನು ತುಂಬ ಟಾಸ್ಕ್ನ ಅನುಭವದಲ್ಲಿ ಎಷ್ಟಾದರೂ ಒತ್ತಡ ಅನ್ಕೊಳ್ತೀವಿ. ಮೊರಾರ್ಜಿ ಶಾಲೆಗಳು ಒತ್ತಡ ನಮಗೆ ತಗೊಳಕ್ಕಾಗ್ತಾ ಇಲ್ಲ. ಅಂದರೆ ಅದನ್ನು ಇಲ್ಲದಕ್ಕಾಗ್ತಾ ಇಲ್ಲ. ಬೇರೆ ಏನಾದರೂ ಗ್ರ್ಯಾಂಡ್ ಕೆಲಸದ್ದು, ಬೇರೆ ಏನಾದರೂ ಉದ್ದೇಶಗಳು ಯಾವುದಾದ್ರೂ ಒಂದಕ್ಕೆ ನಾವು ಕೊಡ್ತೀವಿ ಹೇಳ್ತೀವಿ ಅದನ್ನು ಹೇಳೋದಕ್ಕೆ ನಮಗೆ ಗದರಿಸಿ ಹೇಳೋಕ್ಕೆ ನಮಗೆ ಅವಕಾಶ ಇದೆ. ಅದರಲ್ಲಿ ಸಲ್ಲಿಸಿದ್ದಾರೆ. ಅದಕ್ಕೋಸ್ಕರ ನೀವು ಇದನ್ನ ಜಾಸ್ತಿ ನಮಗೆ ಒತ್ತು ಕೊಡಿ ಅಂತ ನಾವು ಹೇಳಿದ್ದಕ್ಕೆ ಈಗ ಕಾನೂನನ್ನ ಡಿವೈಡ್ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬೇರೆ ಇಲಾಖೆಯಿಂದ ಈ ಥರ ಮಾಡಿ ಈಗ 146 ನಿಮಿಷ ಟೋಟಲ್ ಕಾರ್ಮಿಕ ಮಕ್ಕಳಿಗೆ ಅಲೆಮಾರಿ ಜನಾಂಗ ಜಾಸ್ತಿ ಇರ್ತದೆ. 48 ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ. ನಿಮಗೂ ಆರೋಗ್ಯ ದೃಷ್ಟಿಯಿಂದ ಮತ್ತು ನಿಮ್ಮ ಕೆಲಸ ದೃಷ್ಟಿಯಿಂದ ಒತ್ತಡರಹಿತವಾಗಿ ನೀವು ಒಳ್ಳೆಯ ಸೇವೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಆ ಥರ ಏನಾದರೂ ಒತ್ತಡಗಳಿದ್ದರೆ ನೀವು ನೇರವಾಗಿ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿ.
ಮತ್ತು ತುಂಬ ಒಳ್ಳೆ ಗಾದೆ ಎಲ್ಲ ಹೇಳಿದ್ವಿ. ಆ ಕಡೆ ಅಲ್ಲೊಂದು ಇಲ್ಲೊಂದು ಸರಿ ಗೌರ್ಮೆಂಟ್ ಸ್ಕೂಲಲ್ಲಿಂದ ರ್ಯಾಂಕ್ ಸ್ಟೂಡೆಂಟ್ಸು ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ಅಂತೇಳಿ ಬರ್ತದೆ. ಬಟ್ ಆಲ್ವೇಸ್ ಇನ್ವೇರಿಯಬಲಿ ರಾಜ್ಯಾದ್ಯಂತ ಪ್ರೈವೇಟ್ ಸ್ಕೂಲ್ ಮಕ್ಕಳಲ್ಲೇ ರ್ಯಾಂಕ್ ಆಗಲಿ ಪ್ರತಿಭಾಕರು ಹೊರಹೊಮ್ಮುತ್ತದೆ. ಆದರೆ ಯಾವ ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಯಾವ ರಾಜಕಾರಣಿ ಆಗಿರ್ಬೋದು, ಯಾವ್ದಾದ್ರು ಉನ್ನತ ಹುದ್ದೆ ಅಧಿಕಾರಿಗಳು ಸರ್ಕಾರಿ ಶಾಲೆಗೆ ಓದಿರ್ತಾರೆ. ಗೊತ್ತಾಗ ನಿಮ್ಮ ಪ್ರೆಗ್ನೆನ್ಸಿಗೆಲ್ಲ 9ನೇ ಕ್ಲಾಸ್ನಲ್ಲಿ ಇರೋದು. ಸೊ ಅದಕ್ಕೆಲ್ಲ ನೀವೆಲ್ಲ ತುಂಬ ತುಂಬ ಜವಾಬ್ದಾರಿಯುತವಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಅಂಥದ್ದು ಝೀರೋ ಟಾಲರೆನ್ಸ್ ನಿಮಗೆ ಗೊತ್ತಿರಲಿ. ಅಂತ ನಿಜವಾಗ್ಲೂ ಸಮಾಜಕ್ಕೆ ತುಂಬ ತುಂಬ ಕಳಂಕ ತರೋಂಥದ್ದು ವಿಷಯಗಳು. ಅದು ಸೆಕ್ಯೂರಿಟಿ ಆಗಿರಲಿ, ಅಡುಗೆಯವರಾಗಿರಲಿ, ಎಲ್ಲರ ಮೇಲೇನೂ ಎಸ್ಪೆಷಲಿ ನೀವು ಹೆಣ್ಮಕ್ಳು ಹಾಸ್ಟೆಲ್ಗಳು ಯಾರು ಇದ್ದೀರಿ ನೀವೆಲ್ಲರೂ ದಯವಿಟ್ಟು ಕಂಡಿಟ್ಟಿರಬೇಕು ಅಂತ ಇದೆ. ಆದರೆ ಯಾವ ಮುಲಾಜಿಲ್ಲ, ನಾವು ಯಾರಾದ್ರೂ ಆಗಿರಲಿ, ನನ್ನ ಇನ್ಫ್ಲುಯೆನ್ಸರ್ ಆಗಿರಲಿ, ನಮ್ಮ ಲೀಡರ್ ಆಗಿರಲಿ, ಆಯಿತಾ, ಇನ್ಯಾರಾದ್ರೂ ಎಕ್ಸ್ಪೈಜೆಡ್ ಆಗಿರಲಿ, ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಎಂಟ್ರಿ ಕೊಡಬಾರ್ದು. ಸರ್ಕಾರದ ಕಾನೂನುಗಳು ನಿಯಮಗಳು ಏನಿರ್ತದೋ ಅದನ್ನು ಅವ್ರಿಗೂ ಅನ್ವಯಿಸಿ. ಅರ್ಥ ಆಯ್ತಾ? ಸೊ ಅದ್ರ ಬಗ್ಗೆ ನೀವು ಭಾಳ ಅಪ್ಪಿತಪ್ಪಿ ಒಂದು ಇನ್ಸಿಡೆಂಟು ನಮ್ಮ ತಾಲೂಕಲ್ಲಿ ಅಂಥವಾಗಬಾರ್ದು. ನಿಜವಾಗಲೂ ಇದು ಸಮಾಜಕ್ಕೆ ದೊಡ್ಡ ಒಂದು ಆಘಾತಕಾರಿ ಘಟನೆ ಇಂಥವು. ಮತ್ತು ಯಾವುದು BCM ಇದೆ, ಮತ್ತು ಹೆಣ್ಮಕ್ಳು ಎಷ್ಟು ಪರ್ಸೆಂಟೇಜು, ಗಂಡ್ಮಕ್ಳು ಎಷ್ಟು ಪರ್ಸೆಂಟೇಜು, ಯಾವುದೂ ಗೊತ್ತಿರೋದಿಲ್ಲ. ಸೊ ಕಿತ್ತೂರು ರಾಣಿ ಚೆನ್ನಮ್ಮನೇ ಬೇಕು, ಆಯಿತಾ, ಗುಡೇಕೋಟೆ ಮೊರಾರ್ಜಿನೇ ಬೇಕು, ಅಂಬೇಡ್ಕರ್ ಬೇಕು ಅಂತೇಳಿ ಪರ್ಟಿಕ್ಯುಲರಾಗಿ ಬರ್ತಾರೆ. ಸೊ ಅದು ಇದ್ರದ್ದೆಲ್ಲ ಅವ್ರ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ. ಸೊ ಅದರಿಂದ ಅದು ಲೆಟ್ರ್ ತಂದಾಗ ಅಟ್ಲೀಸ್ಟು ಒಳ್ಳೆ ರೀತಿ ನಿಲ್ಸ್ಕೊಂಡು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬೇರೆ ರೀತಿ ಅಟ್ಲೀಸ್ಟು ನೋಡಿ ಇದು ಮಾಡೋಣ. ನನಗೂ ಈಗ ನಮ್ಮ ಲೀಡರ್ಸ್ ಯಾರು ಒಳ್ಳೊಳ್ಳೆ ಲೀಡರ್ಸ್ ಬಂದರೂ ಎಲ್ಲ ಮಕ್ಕಳು ಮೊರಾರ್ಜಿಗೆ ಇದ್ದಾರೆ. ಎಲ್ಲ ಇವರೇ ತಗೊಂಡು ಮೋಸ್ಟ್ಲಿ ಬಡವ್ರಿಗೆಲ್ಲ ಅನ್ಯಾಯ ಆಗ್ತದೆ ಅಂತ ನನಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ಅಸಹಾಯಕರು ಮಾಡ್ತಾರೆ. ನೆಕ್ಸ್ಟ್ ಏನಾದ್ರು ಸ್ವಲ್ಪ ಅಡ್ಮಿಷನ್ ಜಾಸ್ತಿ ಆಗೋದಕ್ಕೆ ಕೂಡ ನಾವು ಪ್ರಯತ್ನ ಮಾಡ್ಬೋದು. ಹಾಂ 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 ಹೌದು 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 ಹೌದು. ಇಲ್ಲ, ಅದು ನೆಕ್ಸ್ಟ್ ವೀಕು ನಾನು ಸೋಮವಾರ ಒಂದು ದಿವಸ ಬೆಂಗಳೂರು, ಮಂಗಳವಾರ ಬುಧವಾರ ಇಲ್ಲೇ ಇರ್ತೀನಿ. ಸ್ವಲ್ಪ ಇಲ್ಲಿ ಕೂಡ್ಲಿಗಿ ಟೌನ್ನಲ್ಲಿ, ಕೂಡ್ಲಿಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಲಿ ಒಂದು 15-20 ಭೂ ಪೂಜೆಗಳು ಪೆಂಡಿಂಗ್. ಇಲ್ಲಿ ಸುತ್ತಮುತ್ತ ಪಂಚಾಯತಿ, ವೈಟ್ನಾಳ್ ಪಂಚಾಯತಿ, ಶಿವಪುರ ಪಂಚಾಯತಿ ಮತ್ತು ಕೂಡ್ಲಿಗಿ ಪಟ್ಟಣ ಪಂಚಾಯತ್ ಒಂದು 15-20 ಭೂ ಪೂಜೆ ಪೆಂಡಿಂಗ್ ಇದ್ದಾವೆ. ಆ ಇದರಲ್ಲೇ ಅದನ್ನು ಇಟ್ಕೊಳ್ಳೋದು. ಸೊ ಅವ್ರು ಇಟ್ಕೊಂಡಾಗ ಸ್ವಲ್ಪ ಎಲ್ಲ ವಿಸಿಟ್ ಮಾಡಿ, ಈಗ ನಾವು ಅದಕ್ಕೋಸ್ಕರ ಅವತ್ತು ನಾನು ಹೋದಾಗ 60 ಅಡ್ಮಿಷನ್ನು 240 ಮೇಡಮ್ ಹೋಗಿ ನೋಡಿಕೊಂಡು ಅದನ್ನು, ಯಾಕಂದರೆ ಅದೇನೋ ಸುಮ್ಮನೆ ಅಲ್ಲಿ ಅದು ಮಾಡಿ ಇಲ್ಲಿ ಮಾಡಿ ಅಂತೇಳಿ ಎಲ್ಲ ಸುಮ್ಮನೆ ಕಲಿತಾ ಇದ್ದಾರೆ. ಹಾಂ, ಸ್ಕೂಲ್ ಅಷ್ಟು ಮಾಡೋಣ. ಓಕೆ. ಸೊ ಮತ್ತು ತಾಲೂಕುಗಳಿಗೆ ಸ್ವಲ್ಪ ಸ್ಪೆಷಲಾಗಿ ಕನ್ಸಿಡರ್ ಮಾಡಿ, ಎಲ್ಲ ಜಿಲ್ಲೆಗೂ ಇಡೀ ರಾಜ್ಯಕ್ಕೆ ಒಂದೇ ಮಾತನ್ನು ಮಾಡಬೇಡಿ ಅಂತೇಳಿ ನಮ್ಮ ರಿಕ್ವೆಸ್ಟು ಇದೆ. ಸೊ ಆ ರೀತಿ ಆದರೆ ನಮಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಒತ್ತಡ ಕಡಿಮೆ ಆಗ್ತದೆ. ಹಾಂ ಈಗ ಮಾಡೆಲ್ ಸ್ಕೂಲ್ನ KPS ಮಾಡಲೇ ಮಾಡ್ತಾರೆ ಸರ್. ಅಲ್ಲ, ವಿತ್ ಹಾಸ್ಟೆಲ್ ಮಾಡ್ತಾರೆ. ಅಂದರೆ ಹಾಸ್ಟೆಲ್ ಇರಲ್ಲ ಸರ್, ಹಾಸ್ಟೆಲ್ ಫೆಸಿಲಿಟೀಸ್ ಇರಲ್ಲ. ಬಟ್ ಅಂದರೆ ಫ್ಯೂಚರ್ ಏನು ಮಾಡ್ತೀವಿ, ನಮ್ಮಲ್ಲಿ ಕೂಲಿಗೆ ಟೌನಲ್ಲಿ ಈಗ ಪ್ರೀ ಮೆಟ್ರಿಕ್ಕಿಂತ ಅಪ್ಲೈ ಮಾಡಿ ಪೋಸ್ಟ್ ಮೆಟ್ರಿಕ್ ಮಾಡ್ತಾರೆ ಸರ್. ಅದು ನಂಬರ್ ಸ್ವಲ್ಪ ಕ್ವಾಂಟಿಟಿ ನಂಬರ್ ಜಾಸ್ತಿ ಮಾಡಿದ್ರೆ, ಸೀಟ್ ನಂಬರ್ ಜಾಸ್ತಿ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ನಮಗೆ. ಅಲ್ಲಿ ಅಕಾಮಿಡೇಷನ್ ಮಾಡ್ಕೊಂಡು ಸ್ಕೂಲಿಗೆ ಓಡಾಡ್ಬೋದು. ಸ್ಟಾರ್ಟ್ ಆಗಿದೆ, ಕನ್ಸ್ಟ್ರಕ್ಷನ್ ಆಗ್ತಾರೆ. ಹಾಂ ಅನ್ಲಿಮಿಟೆಡ್ ಕೊಡ್ತೇವೆ. ಓಕೆ. ಸೊ ಈಗ ಎಲ್ಲ ನಿಮ್ದೆಲ್ಲ ಪ್ರಾಪರಾಗಿ ರಿಪೇರ್ ಆಗಿ ಹೋಗಿದೆ ಅಪ್ಗ್ರೇಡೇಷನ್ಗೆ. ಇದಕ್ಕೆ ನಮ್ಮ ಇದು MBA ಹೇಳೋದೊಂದು ಅಡಿಷನಲ್ ಬಿಲ್ಡಿಂಗ್ಸ್ ಕೇಳಿದ್ವಿ. ಚಿತ್ಕೊಂಡು ಸ್ಟಾರ್ಟ್ ಆಗುತ್ತಿಲ್ಲ. ಓಕೆ. ಅಲ್ಲಿ ಲೇಡೀಸ್ದು ಪೋಸ್ಟ್ ಮೆಟ್ರಿಕ್ಕು ಈಗ ಅದೇನು ಕನ್ನಡ ಅರ್ಧಂಬರ್ಧ ಇತ್ತಲ್ಲ, ಅದೇನು ಏನಾಯಿತು ಕೇರಳದಲ್ಲಿ? ಹಾಂ ಹಾಂ, ಭಾಷೆ ಅಷ್ಟಿದ್ದು ಅಷ್ಟೇ. ಹಾಂ, ಇಲ್ಲಿಗೆ ಒಂದು ಹೊಸದೊಂದು ಆಗಿದೆ ಸರ್. ಇನ್ನೊಂದು ತಿಂಗಳಲ್ಲಿ ಹ್ಯಾಂಡ್ ಓವರ್ ಆಗುತ್ತೆ. 20 ತಾರೀಕು
ಸ್ವಲ್ಪ ವರ್ಕ್ ಇದೆ ಸರ್, ಅದು ಕೂಡ ಮಾಡ್ತೀವಿ. ಗಿಡ ಕೊಟ್ಟದ್ದು ಒಂದು ನಮಗೆ ನೀರು ಸರ್, ಪ್ರಿಮೆಂಟ್ ಕೆಲಸ ಬಂದಿದೆ, ಅವೆರಡು ಈ ವರ್ಷ ಆಗಿತ್ತು ಕ್ಲಿಯರ್ ಆಗಿದೆ. ನೋಡೋಣ ಈಗ ಫೇಮಸ್ ಆಗಲಿ ಅಂದರೆ KKR ಆಗಲೋ ಎಲ್ಲರಿಗೆ ತಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವರು ಎಲ್ಲರಿಗೆ ಅರ್ಜಿ ಹಾಕಲಿಕ್ಕೆ ಯಾವ ರೀತಿ ಹಾಕಬೇಕು ಮತ್ತು ಏನು ಅದರಲ್ಲೂ ಪ್ರಬಲರು ಎಸ್ ಫ್ರೆಂಡ್ಸ್ ಮಾಡ್ತಾರೆ, ಅದು ನಮಗೆ ಸಮಸ್ಯೆ ಆಗ್ತದೆ. ನಿಮ್ಮ ಸ್ಪೆಷಲ್ ಕೋಟದಲ್ಲಿ ಕೂಡ ಡಿಸ್ಟ್ರಿಬ್ಯೂಟ್ ಅದೇ ಇರೋದ್ರಿಂದ ಮೆಥಡಾಲಜಿ ವಿತರಣೆ ಮಾಡ್ತೀವಿ ಸರ್. ನಮಗೆ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ಮಕ್ಕಳೆಲ್ಲ ಮೆಥಡ್ ಮಾಡೋದು ರಜಾ ದಿನ ಅಂತ ಮಾತ್ರ ನಮ್ಮಲ್ಲಿ ಪ್ರಿಪೇರ್ ಮಾಡ್ತೀವಿ ಸರ್ ಅಡುಗೆಯನ್ನು. ಈಗ ಪೋಸ್ಟ್ ಮೆಟ್ರಿಕ್ ಅಂದರೆ ಯಾವ್ದು ಮಾಡ್ತೀವಿ ಅದು ಹೊತ್ತು. ಈಗ ನಮಗೆ ಈಗ 580 ಅಡ್ಮಿಷನ್ ಆಗಿದೆ. ಹಾಗಾಗಿ ರೂಮ್ಗಳು ಅಲ್ಲ, ಈಗಾಗಲೇ ಅನುದಾನ ಬಂದಿದೆ ಅಫಿಷಿಯಲ್ ಆಗಿ. ಅದು 1ನೇ ತಾರೀಕು ಪೂಜೆ ಮಾಡಿ ಅದು ಚಾನೆಲ್ ಕೊಡೋದಿತ್ತು. ಸರ್ಕಾರದಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಮುಂದಕ್ಕೆ ಹೋಗಿದ್ದು, ಮತ್ತೆ ಅದನ್ನು ತಗೊಂಡು ಮಾಡ್ತಾ ಇದ್ದಾರೆ. ಅದು ಈಗ ನಮ್ಮ ಕಡೆಯಿಂದನೂ ಅನುದಾನ ಆಗಲೇ KKR ಫಿಕ್ಸ್ ಆಗಿದೆ. ಮಂತ್ರಿಗಳೇ ನಮ್ಮ ಸರ್ಕಾರದಿಂದ ಯಾವಾಗಲೂ ಮೇ ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ ಸರ್. ಹಾಂ ಈ ಸರಿ ತುಂಬ ಲೇಟ್ ಆಗ್ತದೆ. ಓಕೆ ಓಕೆ. ಅಲ್ಲ, ಈಗ ಥರ್ಡ್ ರೌಂಡ್ ಎಲ್ಲ ಮುಗಿಯೋದು ಜೂನ್ ಎಂಡ್ ಆಗುತ್ತೆ. ಜೂನ್ ಎಂಡ್ಗೆಲ್ಲ ಥರ್ಡ್ ರೌಂಡ್ ಮುಗೀತದೆ. ಹಾಂ, DCM ಆಗಿರೋದು SC STದು ಪೂರಾ ಒಳ್ಳೆ ರೀತಿಯಲ್ಲಿ ಹೈಟೆಕ್ ಆಗಿ ಮಾಡೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಕೂಡ ಈಗ 150 ಚಂದ್ರಶೇಖರ್ಪುರದ್ದು ಮತ್ತು ನಮ್ಮ ಮೆಡಿಕಲ್ ಆಗಿದೆ ಸರ್, ಕಸ್ತೂರ್ಬಾ ಅಲ್ವಾ? 150 ಆಗಿದೆ. ಎಷ್ಟಿದೆ ಅಡ್ಮಿಷನ್? ಮೊರಾರ್ಜಿಯಿಂದ ಸ್ಟಾರ್ಟ್ ಮಾಡೋಣ. ಓಕೆ. ಬಾಡಿಗೆ ಕಟ್ಟಡ ಆಗಿರೋದ್ರಿಂದ ಸ್ವಲ್ಪ ಈಗ ಶಿಕ್ಷಣ 10 ಎಕ್ಸ್ಟ್ರಾ ಆಗ್ತಿದೆ ಸರ್. ಹಾಂ, ಸ್ವಲ್ಪ ಮಲಗೋದಕ್ಕೆ ಜಾಗ ಸಮಸ್ಯೆ ಆಗ್ತದೆ. ಓಕೆ ಬಿಲ್ಡಿಂಗ್ ಬೇಗ ಅನುಕೂಲ. ಓಕೆ. ಬೇರೆ ಅದರ್ವೈಸ್ ಊಟದ ಎಲ್ಲ ಏನು ಸಮಸ್ಯೆ ಇಲ್ಲ. ಓಕೆ. ಈಗ ಇದೆಲ್ಲ ಬಂತಾ ಶೂಸ್ ಮೊರಾರ್ಜಿ ಅಡ್ಮಿಷನ್ಸು ಈ ವರ್ಷ ಇವತ್ತೆಲ್ಲ ಹೋದ ವರ್ಷದ ಹಿಸ್ಟ್ರಿ ಈಗ ನೆಕ್ಸ್ಟ್ ಈ ವರ್ಷದಲ್ಲಿ ಮತ್ತೆ ತರಿಸ್ಬೇಕಲ್ಲ. ಅಲ್ಲ ನೋಡಿ, ನಿಮ್ಮನ್ನೆಲ್ಲ ಕರೆಸಿ ಮಾತಾಡೋದು ಉದ್ದೇಶ ಇಷ್ಟೇ. ಈಗ ಯಾವಾಗಲೂ ಪ್ರೈವೇಟ್ ಸ್ಕೂಲುಗಳಲ್ಲಿ ಕೂತ್ಕೊಳ್ಳಿ. ಹಾಂ, ಆದಂಗೆ ಎಲ್ಲರೂ PCMBನೇ ಬೇಕು ಅಂತ ಹೇಳ್ತಾರೆ ಸರ್. ಈಗ PCMC ಅಡ್ಮಿಷನ್ ಮಾಡಿಸಿದ್ದಾರೆ ಸರ್. PCMB ಬೇಕು ಅಂತ ನಿಮ್ಮ ಲೆಟರ್ ತೊಗೊಂಬಂದ ಸರ್, ಇಸ್ಕೊಂಡಿದ್ದೀನಿ ಸಾಹೇಬ್ರೆ. ಹೆಂಗೆ ಅಂತ ಈಗ ಅಂದರೆ ನಾವು ಈಗ ನಮ್ಮ ಮನವಿ ಏನಂತಂದರೆ,